ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಸರ್ಕಾರಿ ಕನ್ನಡ ಶಾಲೆಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಮುನವಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಗೆ ತಡರಾತ್ರಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಶಾಲೆಯ 2 ಕೊಠಡಿಗಳ ಬೀಗ ಮುರಿದು ಒಳನುಗ್ಗಿದ ದುಷ್ಕರ್ಮಿಗಳು ಮಕ್ಕಳ ಹಾಗೂ ಶಿಕ್ಷಕರ ಹಾಜರಾತಿ ಪುಸ್ತಕಗಳು, ಕುರ್ಚಿಗಳು ಸೇರಿದಂತೆ ಹಲವು ಸಾಮಗ್ರಿಗಳನ್ನು ಸುಟ್ಟು ಹಾನಿಗೊಳಪಡಿಸಿದ್ದಾರೆ. ಇದಲ್ಲದೆ ಮಕ್ಕಳಿಗಾಗಿ ನಿರ್ಮಿಸಲಾಗಿದ್ದ ನೂತನ ಶೌಚಾಲಯದ ಬಾಗಿಲನ್ನು ದುಷ್ಕರ್ಮಿಗಳು ಮುರಿದಿದ್ದಾರೆ. ಘಟನೆ ತಡರಾತ್ರಿ ನಡೆದಿದ್ದು, ಬೆಳಗ್ಗೆ ಶಾಲೆಗೆ ಬಂದ ಶಿಕ್ಷಕರು ಮತ್ತು ಮಕ್ಕಳು ಘಟನೆ ಗಮನಿಸಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಘಟನೆ ಕುರಿತು ಸವದತ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ವರದಿ ರಾಜು ಮಹೇಂದ್ರಕರ, TV11 ಕನ್ನಡ. ನಿನ್ನೆ ರಾತ್ರಿ ನಮ್ಮ ಶಾಲೆಯೊಳಗೆ ಮಧ್ಯರಾತ್ರಿ ರೀ ನಮ್ಮ 3 ಶಾಲಾ ಕೊಠಡಿಗಳನ್ನ ಬಾಗಲ ಒಡೆದು ಅಲ್ಲಿ ಒಂದು ಕಪಾಟಿಗೆ ಬೆಂಕಿ ಹಚ್ಚಿದಾರೆ. ಆಮೇಲೆ 2 ನಲಿಕಲಿ, ಆಮೇಲೆ FLN, CC ಇಡೀ ಶೈಕ್ಷಣಿಕ ವರ್ಷದ ಎಲ್ಲ ದಾಖಲಾತಿಗಳನ್ನು ಸುಟ್ಟಾಕಿದ್ದಾರೆ. ಈಗ ಈ ಪೂರ್ವದಲ್ಲೂ ಮತ್ತೆ ಇಲ್ಲಿ ಪ್ರತಿದಿನ ಒಂದಿನ ಬಿಟ್ಟು ಒಂದಿನ ಏನ್ ಮಾಡ್ತಾರೆ, ನೀರಿನ ಪೈಪ್ ಹೊಡೆಯತ್ತಾರೆ ಸರ್. ಆಮೇಲೆ ಹೊಸ ಶೌಚಾಲಯಗಳನ್ನ ಇದೇ ವರ್ಷ ಕಟ್ಟಿದ್ರು, ಇನ್ನ 1 ತಿಂಗಳಾಗಿಲ್ಲ, 3 ಬಾಗಿಲ ಎಲ್ಲಾ ಒಡೆದ ಹಾಕಿದಾರೆ. ಇದನ್ನು ಇನ್ನ ಓಪನಿಂಗ್ ನಾವು ಅದನ್ನ ಇನ್ನ ಮಾಡಿರ್ಕಿಲ್ಲ, ಅದು 3 ಬಾಗಿಲ ಒಡೆದ ಹಾಕಿದಾರೆ. ಮಕ್ಕಳ ಶೌಚಾಲಯಕ್ಕೆ ಹೋಗುದು ಸರ್. ಮಕ್ಕಳ ಶೌಚಾಲಯ ಇಲ್ಲಿ ಮಾಡ್ಬೇಕನ್ನೋದು ಕೂಡ ಮಾಡಿದಾರೆ ಸರ್. ತಮ್ಮ ಗಮನಕ್ಕೆ ಯಾವಾಗ ಗೊತ್ತಾತ್ ಸರ್ ಯಾವ್ದು ಸರ್ ಇದು ಘಟನೆ ಆಗಿದ್ದು? ಈ ಘಟನೆ ಬೆಳಿಗ್ಗೆ 9:30 ನಾವು ಸ್ಕೂಲ್ ಬಂದಾಗ ಎಲ್ಲಾ ನೋಡಿದಿವ್ರಿ. ಅವಾಗನ ನಮ್ಗೆ ಇದಾಯ್ತು. ಎಲ್ಲಾ ಮಕ್ಕಳು ಎಲ್ಲಾ ಭಯಭೀತರಾದ್ರು, ಟೀಚರ್ ಭಯಭೀತರಾದ್ರು. ಇದು ಯಾಕೆ ಮಾಡ್ತಾರೋ, ಯಾವ ಉದ್ದೇಶಕ್ಕೆ ಮಾಡ್ತಾರೋ ಅನ್ನೋದು ನಮ್ಗೆ ತಿಳಿವಲ್ದ. ಯಾರೋ ದುಷ್ಕರ್ಮಿಗಳು ನಿನ್ನೆ ರಾತ್ರಿ ವೈಯಕ್ತಿಕ ದ್ವೇಷ ಐತು ಏನಾಯ್ತು ನಮ್ಗೆ ಗೊತ್ತಿಲ್ಲ. ಶಾಲೆ ಒಳಗೆ ಒಳಗೆ ಬೆಂಕಿ ಹಚ್ಚಿ ಬಟನ್ ಬೋರ್ಡ್ಗಳು ಜಜ್ಜಿ ಹಾನಿ ಮಾಡಿ ಸಾವಿರಾರು ಹುಡುಗರು ವಿದ್ಯಾರ್ಥಿಗಳು ಕಲಿಯುವಂತದ್ರೊಳಗೆ ಇಲ್ಲಿ ವೈಯಕ್ತಿಕ ದ್ವೇಷ ಅಂತ ಹೇಳಿ ಬರುತ್ತೆ ಅಂತ ನೀವು ಹೇಳ್ತೀರಾ? ಅದ್ ಹೇಗೆ? ಏನ್ ವೈಯಕ್ತಿಕ ದ್ವೇಷ ಇರುತ್ತೆ? ವೈಯಕ್ತಿಕ ದ್ವೇಷ ಅಂತ ನಮಗ್ ಗೊತ್ತಿಲ್ಲ, ಅವ್ರು ಉದ್ದೇಶಪೂರ್ವಕ ಮಾಡಿದಾರ ಅಂತ ಅನ್ಸುತ್ತೆ. ಏನೇನ್ ಹಾನಿ ಮಾಡ್ಯಾರ ಸರ್? ಕೆಲವೊಂದು ಮೂರು ರೂಮ್ ಒಳಗ ಒಂದಷ್ಟು ಹುಡುಗರು ದಾಖಲಾತಿಗಳಿಗೆ ಬೆಂಕಿ ಹಚ್ಚೋ ಕೆಲಸ ಮಾಡ್ಯಾರ. ಏನೇನ ಮತ್ತ ಇನ್ಸಿಡೆಂಟ್ ಆಗಿದೆ ಸರ್ ಇಲ್ಲಿ? ಫಸ್ಟ್ ಟೈಮ್ ಏನು ಪದೇ ಆಗ್ತಾ ಇದೆ? ಪದೇ ಆಗ್ತಾನೆ ಇರುತ್ತೆ. ಈಗ ಒಂದು ಸ್ವಲ್ಪ ದಿವಸದಿಂದ, ಒಂದು 15 ದಿವಸದಿಂದ ಹೊಸ ಶೌಚಾಲಯ ಬಂದಿತ್ತು ಗೌರ್ಮೆಂಟ್ ಇಂದ. ಆ ಗೌರ್ಮೆಂಟ್ ಹೊಸ ಶೌಚಾಲಯ ಬಂದಾಗ ಇನ್ನ ಅದ್ರದ್ದು ಉಪಯೋಗ ಮಾಡೋಕ್ಕಿಂತ ಮುಂಚೆನೆ 3 ರೂಮಿಂದ ಕದ ಹೊಡೆದಾರ. ಕದ ಹೊಡೆದು ಆಮೇಲೆ ಅದ್ರ ಮೇಲೆ ಹೊಸ್ತಲ ಮೇಲೆ ಸೆರೆ ಬಾಟ್ಲೆ ಹೊಡೆದು ಅಂತ ಮಾಡ್ತಾರೆ.